ಜೈ ಶ್ರೀಕೃಷ್ಣ ಸ್ನೇಹಿತರೆ. ಮಹಾಭಾರತವು ಒಂದು ಮಹಾಕಾವ್ಯವಾಗಿದೆ. ಇದರಲ್ಲಿ ದುರಾಸೆ ಮತ್ತು ಅಸೂಯೆಯ ಅನೇಕ ಕಥೆಗಳಿದ್ರೂ ಮಾನವೀಯತೆಯ ಕೆಲವು ಸುಂದರ ಅಂಶಗಳೂ ಇವೆ. ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅನುಸರಿಸಬೇಕು. ಶ್ರೀಕೃಷ್ಣನ ಸಂಪೂರ್ಣ ಜೀವನದ ಬಗ್ಗೆ ನಾವು ಮಾತನಾಡಿದರೆ ಅವರ ಸಂಪೂರ್ಣ ಜೀವನವು ಸಮಸ್ತ ಮಾನವಕುಲಕ್ಕೆ ಜ್ಞಾನದ ಭಂಡಾರವಾಗಿದೆ. ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಪಾತ್ರ, ಪ್ರತಿಯೊಬ್ಬ ವ್ಯಕ್ತಿತ್ವ ಮತ್ತು ಆ ಪಾತ್ರಗಳ ಜೀವನವು ನಮಗೆ ಬಹಳಷ್ಟು ಕಲಿಸುತ್ತದೆ. ಶ್ರೀಕೃಷ್ಣನು ತನ್ನ ಸಂಪೂರ್ಣ ಜೀವನದಲ್ಲಿ ಕಾಲಕಾಲಕ್ಕೆ ವಿವಿಧ ಪಾತ್ರಗಳೊಂದಿಗೆ ಮಾಡಿದ ಸಂಭಾಷಣೆಗಳಿಂದ ನಮಗೆ ಜೀವನದ ವಿಶಿಷ್ಟ ಶಿಕ್ಷಣಗಳು ಸಿಗುತ್ತವೆ. ಆ ಸಂಭಾಷಣೆಗಳಲ್ಲಿ ಅತ್ಯಂತ ಮಹತ್ವದ ಸಂಭಾಷಣೆ ಎಂದರೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆ. ಇದನ್ನು ನಾವು ಶ್ರೀಮದ್ ಭಗವದ್ಗೀತೆ ಎಂದು ಕರೆಯುತ್ತೇವೆ. ಶ್ರೀಮದ್ ಭಗವದ್ಗೀತೆ ಅಂದಿನಿಂದ ಇಂದಿನವರೆಗೂ ಸಮಸ್ತ ಮಾನವಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿದೆ. ಇದೇ ರೀತಿ ಭಗವಾನ್ ಶ್ರೀಕೃಷ್ಣನ ಮಹತ್ವದ ಸಂಭಾಷಣೆಗಳಲ್ಲಿ ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ 6 ಸಂಭಾಷಣೆಗಳು. ಇವುಗಳನ್ನು ಕೇಳಿದ ನಂತರ ನಿಮ್ಮ ಜೀವನಕ್ಕೆ, ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ಮತ್ತು ಸಕಾರಾತ್ಮಕ ದಿಕ್ಕು ಸಿಗುತ್ತದೆ. ವಾಸ್ತವವಾಗಿ ಈ ಎಲ್ಲ 6 ಸಂಭಾಷಣೆಗಳು ನಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತವೆ ಮತ್ತು ಜೀವನದ ಕಠಿಣ ಸತ್ಯವನ್ನು ನಮಗೆ ಎದುರಿಸುವಂತೆ ಮಾಡುತ್ತವೆ. ಆದರೂ ಇವುಗಳಲ್ಲಿ 5ನೇ ಮತ್ತು 6ನೇ ಸಂಭಾಷಣೆಗಳು ವೈಯಕ್ತಿಕವಾಗಿ ನನಗೆ ಬಹಳ ಪ್ರಿಯವಾಗಿವೆ, ಏಕೆಂದರೆ ಈ ಅಂತಿಮ 2 ಸಂಭಾಷಣೆಗಳು ಅತ್ಯಂತ ಮರ್ಮಿಕ ಮತ್ತು ಸಾರಗರ್ಭಿತವಾಗಿವೆ. ಇವುಗಳಲ್ಲಿ ನಾವು ಪ್ರೀತಿ, ಭಕ್ತಿ, ಸಮರ್ಪಣೆ, ಕರ್ತವ್ಯ ಮತ್ತು ಅಸಹನೀಯ ನೋವಿನ ಅತುಲ್ಯ ಮಿಶ್ರಣವನ್ನು ಕಾಣುತ್ತೇವೆ. ಮತ್ತು ನೀವು ಈ ಸಂಭಾಷಣೆಗಳನ್ನು ಎಚ್ಚರಿಕೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ಕೇಳಿದರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಭಕ್ತಿಯ ಅಂತಹ ಅಲೆ ಏಳುತ್ತದೆ ಎಂದು ನನಗೆ ಪೂರ್ಣ ವಿಶ್ವಾಸವಿದೆ. ನಿಮ್ಮ ಕಣ್ಣೀರನ್ನು ನೀವು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನ ಈ 6 ಸಂಭಾಷಣೆಗಳನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಕೇಳುವಂತೆ ವಿನಂತಿಸುತ್ತೇವೆ. ಹಾಗಾದರೆ ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ಭಗವಾನ್ ಶ್ರೀಕೃಷ್ಣನ ಈ ಅತ್ಯಂತ ಮಹತ್ವದ ಸಂಭಾಷಣೆಗಳನ್ನು ಕೇಳುತ್ತಾ ಜ್ಞಾನದ ಈ ವಿಶಾಲ ಮಹಾಸಾಗರದಲ್ಲಿ ಮುಳುಗೋಣ. ಮೊದಲ ಸಂಭಾಷಣೆ, ಕರ್ಣ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಸ್ನೇಹಿತರೆ, ಮಹಾಭಾರತ ಯುದ್ಧದ 17ನೇ ದಿನದ ಸೂರ್ಯಾಸ್ತವಾಗುವ ಸಮಯವಾಗಿತ್ತು. ಆ ಸಮಯದಲ್ಲಿ ಅರ್ಜುನನ ಬಾಣಗಳಿಂದ ಕರ್ಣನು ಸಾವಿನ ಸಮೀಪದಲ್ಲಿದ್ದಾಗ ಮತ್ತು ತೀವ್ರ ನೋವಿನಿಂದ ಬಳಲುತ್ತಿದ್ದಾಗ ಕರ್ಣನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದವು. ಅವುಗಳಿಗೆ ಅವನು ಉತ್ತರ ಬಯಸುತ್ತಿದ್ದನು. ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಕರ್ಣನು ಭಗವಾನ್ ಶ್ರೀಕೃಷ್ಣನನ್ನು ನೆನಪಿಸಿಕೊಂಡನು. ಕರ್ಣನ ಮನವಿಯ ಮೇರೆಗೆ ಭಗವಾನ್ ಶ್ರೀಕೃಷ್ಣನು ಕರ್ಣನ ಬಳಿ ಹೋದನು. ಶ್ರೀಕೃಷ್ಣನ ಸಮೀಪ ಬಂದ ತಕ್ಷಣ ಕರ್ಣನು, ಪ್ರಣಾಮ ವಾಸುದೇವ, ಚೆನ್ನಾಯಿತು, ನೀವು ಬಂದಿದ್ದೀರಿ. ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿವೆ, ಅವುಗಳಿಗೆ ನಾನು ನಿಮ್ಮಿಂದ ಉತ್ತರ ಬಯಸುತ್ತೇನೆ ಎಂದನು. ಭಗವಾನ್ ಶ್ರೀಕೃಷ್ಣನು ಕರುಣೆ ತುಂಬಿದ ಧ್ವನಿಯಲ್ಲಿ, ಹೇ ಪ್ರಿಯ ಭ್ರಾತ ಕರ್ಣ, ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಿ ನನ್ನ ಮನಸ್ಸು ವಿಚಲಿತವಾಗಿದೆ. ಬಹಳ ನೋವಾಗುತ್ತಿದೆ ಅಲ್ಲವಾ ಸ್ನೇಹಿತರೆ ನಿಮಗೆ ಎಂದರು. ಭಗವಾನ್ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನು ನಕ್ಕನು. ಭಗವಾನ್ ಕೃಷ್ಣನು, ಕೇಳು ರಾಧೇಯ, ನೀನು ಏನು ಕೇಳಲು ಬಯಸುತ್ತೀಯಾ ಎಂದನು. ಕರ್ಣನು ಭಗವಾನ್ ಶ್ರೀಕೃಷ್ಣನಿಗೆ, ಹೇ ವಾಸುದೇವ ಕೃಷ್ಣ, ನನ್ನ ದುರದೃಷ್ಟದ ಮಿತಿಗಳನ್ನು ನೀವು ಅಳೆಯಬಹುದೇ? ನಾನು ಸೂರ್ಯಪುತ್ರ ರಾಧೇಯ ಕರ್ಣ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದೇನೆ. ನಾನು ಕುಂತಿಪುತ್ರ ಕರ್ಣ ರಾಧೇಯ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದೇನೆ. ನಾನು ಕುಲೀನ ಯುಧಿಷ್ಠಿರ, ಶಕ್ತಿಶಾಲಿ ಭೀಮ, ಶೂರ ಅರ್ಜುನ, ಸುಂದರ ನಕುಲ ಮತ್ತು ಬುದ್ಧಿವಂತ ಸಹದೇವನ ಜ್ಯೇಷ್ಠ ಭ್ರಾತ ಕರ್ಣರಾಧೇಯ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದೇನೆ. ಇಡೀ ಜಗತ್ತು ನನ್ನನ್ನು ಸೂತಪುತ್ರ ಎಂದು ಕರೆಯುತ್ತಲೇ ಇತ್ತು ಮತ್ತು ನಾನು ಕೇಳುತ್ತಲೇ ಇದ್ದೆನು. ಸ್ವಲ್ಪ ಯೋಚಿಸಿ ವಾಸುದೇವ, ಸ್ವಲ್ಪ ಯೋಚಿಸಿ, ಸ್ವಲ್ಪ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಎಂದನು. ಭಗವಾನ್ ಕೃಷ್ಣನು ಕರ್ಣನ ಇನ್ನಷ್ಟು ಹತ್ತಿರ ಹೋಗಿ, ಹೇ ರಾಧೇಯ, ಇಂದು ನಿನಗೆ ಏನು ಬೇಕೋ ಅದನ್ನು ಮನಸ್ಸಾರ ಹೇಳು ಎಂದನು. ಕರ್ಣನು ಭಗವಾನ್ ಶ್ರೀಕೃಷ್ಣನಿಗೆ, ಹೇ ಮಾಧವ, ನನಗೆ ಜನ್ಮ ನೀಡಿದ ತಕ್ಷಣ ನನ್ನ ತಾಯಿ ನನ್ನನ್ನು ತ್ಯಜಿಸಿದಳು, ಏಕೆಂದರೆ ನಾನು ತಾಯಿಯ ಮದುವೆಗೆ ಮುಂಚೆ ಹುಟ್ಟಿದ್ದೆ. ಆದರೆ ಒಬ್ಬ ಅಕ್ರಮ ಪುತ್ರನಾಗಿ ಹುಟ್ಟಿದುದರಲ್ಲಿ ನನ್ನ ಅಪರಾಧವೇ ಏನು? ಗುರು ದ್ರೋಣಾಚಾರ್ಯರು ನನಗೆ ಶಿಕ್ಷಣ ನೀಡಲು ನಿರಾಕರಿಸಿದರು, ಏಕೆಂದರೆ ನಾನು ಕ್ಷತ್ರಿಯ ಪುತ್ರನಾಗಿರಲಿಲ್ಲ. ಇದು ನನ್ನ ದೋಷವಾಗಿತ್ತೇ? ಪರಶುರಾಮರು ನನಗೆ ಯುದ್ಧಕ್ಕೆ ಸಂಬಂಧಿಸಿದ ಎಲ್ಲ ಕಲೆಗಳು ಮತ್ತು ಜ್ಞಾನವನ್ನು ಪರಿಚಯಿಸಿದರು, ಆದರೆ ಶಾಪ ನೀಡಿದರು. ಯಾವ ಸಮಯದಲ್ಲಿ ನನಗೆ ಈ ವಿದ್ಯೆಯ ಅತ್ಯಂತ ಅವಶ್ಯಕತೆ ಇರುತ್ತದೆಯೋ ಆ ಸಮಯದಲ್ಲಿ ನಾನು ಎಲ್ಲವನ್ನು ಮರೆತು ಬಿಡುತ್ತೇನೆ ಎಂದು, ಏಕೆಂದರೆ ನಾನು ಕ್ಷತ್ರಿಯನಾಗಿರಲಿಲ್ಲ. ಇದು ನನ್ನ ದೋಷವಾಗಿತ್ತೇ? ಆಕಸ್ಮಿಕವಾಗಿ ನನ್ನ ಬಾಣ ಒಂದು ಹಸುವಿಗೆ ತಗುಲಿತು ಮತ್ತು ಅದರ ಮಾಲೀಕನು ನನಗೆ ಶಾಪ ನೀಡಿದನು. ಅದರಲ್ಲಿ ನನಗೆ ಯಾವುದೇ ದೋಷವಿರಲಿಲ್ಲ. ಹೇ ಕೃಷ್ಣ, ದ್ರೌಪದಿಯ ಸ್ವಯಂವರದಲ್ಲಿ ನನ್ನನ್ನು ಹೇಗೆ ಅಪಮಾನಿಸಲಾಯಿತು ಎಂದು ನಿಮಗೆ ತಿಳಿದಿದೆಯೇ? ನನ್ನನ್ನು ಸೂತಪುತ್ರ ಎಂದು ಕರೆಯಲಾಯಿತು. ಯೋಚಿಸಿ, ತಾಯಿ ಕುಂತಿಯು ಕೊನೆಗೆ ನನಗೆ ನನ್ನ ಜನ್ಮ ರಹಸ್ಯವನ್ನು ಹೇಳಿದಳು. ಅದೂ ಸಹ ಅವಳ ಪುತ್ರರಿಗೆ ಸಂಕಷ್ಟ ಬಂದಿದೆ ಎಂದು ಅವಳು ಕಂಡಾಗ. ಮತ್ತು
ಅವಳೂ ಸಹ ನನ್ನಿಂದ ತನ್ನ ಮಕ್ಕಳಿಗಾಗಿ ಅಭಯದಾನವನ್ನು ಕೇಳಿದಳು. ನನಗೆ ಜೀವನದಲ್ಲಿ ಏನೇ ಸಿಕ್ಕಿದೆಯೋ ಅದು ದುರ್ಯೋಧನನಿಂದಲೇ ಸಿಕ್ಕಿದೆ. ಹಾಗಾದರೆ ನಾನು ಅವನ ಪರವಾಗಿ ಏಕೆ ಯುದ್ಧ ಮಾಡಬಾರದು? ಹೇ ವಾಸುದೇವ, ಈಗ ನೀವೇ ಹೇಳಿ, ನನ್ನಿಂದ ಏನು ತಪ್ಪಾಗಿದೆ ಎಂದನು. ಕರ್ಣನ ಮಾತುಗಳನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ಉತ್ತರ ನೀಡಿದನು. ಹೇ ಕರ್ಣ, ಈಗ ನೀನು ನನ್ನ ಕಥೆಯನ್ನು ಕೇಳು. ನನ್ನ ಜನ್ಮ ನನ್ನ ಮಾವನ ಕಾರಾಗೃಹದಲ್ಲಿ ಆಯಿತು. ನನ್ನ ಜನ್ಮಕ್ಕೆ ಮುಂಚೆಯೇ ಸಾವು ನನ್ನನ್ನು ಕಾಯುತ್ತಾ ಅಡಗಿತ್ತು. ಯಾವ ರಾತ್ರಿ ನಾನು ಜನಿಸಿದನೋ ಅದೇ ರಾತ್ರಿ ನನ್ನನ್ನು ನನ್ನ ತಂದೆ ತಾಯಿಗಳಿಂದ ದೂರ ಮಾಡಲಾಯಿತು. ಕರ್ಣ, ನಿನ್ನ ಬಾಲ್ಯವು ಖಡ್ಗ, ರಥ, ಧನು ಮತ್ತು ಬಾಣಗಳ ಧ್ವನಿಯನ್ನು ಕೇಳುತ್ತಾ ಕಳೆಯಿತು. ನನಗೆ ಗೋಶಾಲೆ, ಸಗಣಿ ಮತ್ತು ಗೋವಾಲರ ನಡುವೆ ಬದುಕಬೇಕಾಯಿತು. ಮತ್ತು ನಾನು ನಡೆಯನು ಕಲಿಯದೇ ಇದ್ದಾಗಲೇ ನನಗೆ ಅನೇಕ ಪ್ರಾಣಾಂತಿಕ ದಾಳಿಗಳನ್ನು ಎದುರಿಸಬೇಕಾಯಿತು. ನನ್ನ ಬಳಿ ಸೇನೆ ಇರಲಿಲ್ಲ. ನನಗೆ ಯಾವುದೇ ಶಿಕ್ಷಣ ಸಿಗಲಿಲ್ಲ. ಇಷ್ಟೇ ಅಲ್ಲ, ನನಗೆ ನಿಂದೆಗಳು ಮತ್ತು ಸಮಸ್ಯೆಗಳ ನಡುವೆ ಬದುಕಬೇಕಾಯಿತು. ಕರ್ಣ, ನಿನ್ನ ಗುರುಗಳು ನಿನ್ನ ಶೌರ್ಯ ಮತ್ತು ನಿನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾಗ ಆ ವಯಸ್ಸಿನಲ್ಲಿ ನನಗೆ ಶಿಕ್ಷಣವೂ ಸಿಕ್ಕಿರಲಿಲ್ಲ. 16 ವರ್ಷದವನಾಗಿದ್ದಾಗ ನನ್ನನ್ನು ಆರ್ಷ ಸಂದೀಪನೀಯ ಗುರುಕುಲಕ್ಕೆ ಸೇರಿಸಲಾಯಿತು. ಕರ್ಣ, ನೀನು ನಿನ್ನ ಇಷ್ಟದ ಕನ್ಯೆಯನ್ನು ವಿವಾಹವಾದೆ. ನನಗೆ ಪ್ರೀತಿಸಿದ್ದ ಕನ್ಯೆ ಸಿಗಲಿಲ್ಲ ಮತ್ತು ನನಗೆ ಯಾರನ್ನು ಇಷ್ಟಪಡಲಿಲ್ಲವೋ ಅವರನ್ನು ಅಥವಾ ಯಾವ ಕನ್ಯೆಯರನ್ನು ನಾನು ರಾಕ್ಷಸರಿಂದ ಉಳಿಸಿದ್ದನೋ ಅವರನ್ನು ವಿವಾಹವಾಗಬೇಕಾಯಿತು. ನನ್ನ ಇಡೀ ಸಮಾಜವು ಯಮುನಾ ನದಿಯ ದಡದಿಂದ ಜರಾಸಂಧನ ಭಯದಿಂದ ಪಲಾಯನ ಮಾಡಬೇಕಾಯಿತು ಮತ್ತು ದೂರ ಸಮುದ್ರದ ದಡದಲ್ಲಿ ವಾಸಿಸಬೇಕಾಯಿತು. ಯುದ್ಧದಿಂದ ಪಲಾಯನ ಮಾಡಿದ ಕಾರಣ ನನಗೆ ರಣಛೋಡ್ ಎಂದು ಕರೆದು ಅಪಮಾನಿಸಲಾಯಿತು. ಹೇ ಕರ್ಣ, ದುರ್ಯೋಧನನು ಯುದ್ಧ ಗೆದ್ದರೆ ನಿನಗೆ ಬಹಳಷ್ಟು ಕೀರ್ತಿ ಸಿಗುತ್ತದೆ. ಆದರೆ ಯೋಚಿಸು, ಧರ್ಮರಾಜ ಯುಧಿಷ್ಠಿರನೂ ಗೆದ್ದರೆ ನನಗೆ ಏನು ಸಿಗುತ್ತದೆ? ನನಗೆ ಕೇವಲ ಯುದ್ಧ ಮತ್ತು ಯುದ್ಧದಿಂದ ಹುಟ್ಟಿದ ಸಮಸ್ಯೆಗಳಿಗೆ ದೋಷಾರೋಪ ಮಾಡಲಾಗುತ್ತದೆ. ಒಂದು ವಿಷಯ ನೆನಪಿರಲಿ ಕರ್ಣ, ಪ್ರತಿಯೊಬ್ಬರಿಗೂ ಜೀವನ ಸವಾಲುಗಳನ್ನು ನೀಡುತ್ತದೆ. ಜೀವನ ಯಾರೊಂದಿಗೂ ನ್ಯಾಯ ಮಾಡುವುದಿಲ್ಲ. ದುರ್ಯೋಧನನು ಅನ್ಯಾಯವನ್ನು ಎದುರಿಸಿದ್ದರೆ ಯುಧಿಷ್ಠಿರನೂ ಅನ್ಯಾಯವನ್ನು ಅನುಭವಿಸಿದ್ದಾನೆ. ಆದರೆ ನಿಜವಾದ ಧರ್ಮ ಯಾವುದು ಎಂದು ನೀನು ತಿಳಿದಿದ್ದೀಯಾ? ಹೇ ಕರುಣ, ನೀನು ಜೀವನದಲ್ಲಿ ನೀನು ಅರ್ಹನಾದ ಎಲ್ಲವನ್ನೂ ಪಡೆಯದೇ ಇರಬಹುದು. ನೀನು ಬಹಳಷ್ಟು ಅಪಮಾನದ ಜೀವನವನ್ನು ನಡೆಸಿದ್ದರೂ ಸಹ ಈ ಎಲ್ಲ ವಿಷಯಗಳು ಸಿಗದ ಕಾರಣ ನೀನು ಅಧರ್ಮದ ಹಾದಿಯಲ್ಲಿ ನಡೆಯಲು ನಿನಗೆ ಅವಕಾಶವಿಲ್ಲ. ಆ ಸಮಯದಲ್ಲಿ ಆ ಸಂಕಷ್ಟವನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂಬುದು ಮುಖ್ಯ. ಭಗವಾನ್ ಶ್ರೀಕೃಷ್ಣನು ಮುಂದೆ ಹೇಳುತ್ತಾನೆ, ಹೇ ರಾಧೇಯ, ಈ ಇಡೀ ಭೂಮಿಯ ಮೇಲೆ ಯಾರೂ ಇಲ್ಲ ಯಾರಿಗೆ ತನ್ನ ಸಮಸ್ಯೆ ಎದುರಿಗಿರುವವರ ಸಮಸ್ಯೆಗಿಂತ ಚಿಕ್ಕದು ಎಂದನಿಸಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ಸಮಸ್ಯೆಗಳ ಪೊಟ್ಲಿ ಎದುರಿಗಿರುವವರ ಪೊಟ್ಲಿಗಿಂತ ದೊಡ್ಡದು ಎಂದು ಅನಿಸುತ್ತದೆ. ಆದರೆ ಇದು ಸತ್ಯವಲ್ಲ. ಪ್ರತಿಯೊಬ್ಬರ ಸಮಸ್ಯೆಯೂ ಅವರವರ ಸ್ಥಾನದಲ್ಲಿ ದೊಡ್ಡದೇ ಆಗಿರುತ್ತದೆ. ಆದರೆ ಇದರ ಅರ್ಥವೇನೆಂದರೆ ನೀನು ತಪ್ಪು ಮಾರ್ಗದಲ್ಲಿ ನಡೆದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಾರಂಭಿಸು ಎಂದು ಅಲ್ಲ. ಏಕೆಂದರೆ ನಮ್ಮ ಪ್ರಕೃತಿಯು ಯಾರನ್ನೂ ಅಧರ್ಮದ ಮಾರ್ಗದಲ್ಲಿ ನಡೆಯಲು ಅನುಮತಿಸುವುದಿಲ್ಲ. ಮತ್ತು ಯಾರಾದರೂ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಅಧರ್ಮದ ಮಾರ್ಗದಲ್ಲಿ ನಡೆದರೆ ಅವರ ಅಂತಿಮಗತಿ ನಿನ್ನಂತೆಯೇ ಆಗುತ್ತದೆ. ಸ್ನೇಹಿತರೆ, ಕರ್ಣನು ತನ್ನ ಜೀವನದಿಂದ ಬಹಳ ದುಃಖಿತನಾಗಿದ್ದನು. ಅವನಿಗೆ ತನ್ನ ಜೀವನವು ಬಹಳಷ್ಟು ಕಷ್ಟಗಳಲ್ಲಿ ಕಳೆಯಿತು ಎಂದು ಅನಿಸಿತ್ತು. ಆದರೆ ಭಗವಾನ್ ಶ್ರೀಕೃಷ್ಣನು ತನ್ನ ಜೀವನವನ್ನು ಕರ್ಣನ ಜೀವನದೊಂದಿಗೆ ಹೋಲಿಸಿದಾಗ ಕೃಷ್ಣನ ಸಮಸ್ಯೆಗಳ ಮುಂದೆ ತನ್ನ ಸಮಸ್ಯೆ ಏನೂ ಅಲ್ಲ ಎಂದು ಕರ್ಣನಿಗೆ ಅರ್ಥವಾಯಿತು. ಅಂತಿಮ ಸಮಯದಲ್ಲಿ ಕರ್ಣನು ಭಗವಾನ್ ಶ್ರೀಕೃಷ್ಣನ ಜ್ಞಾನವನ್ನು ಕೇಳಿ ಬಹಳ ತೃಪ್ತನಾಗಿ ಭಾವಿಸಿದನು ಮತ್ತು ಈ ರೀತಿ ಶಾಂತ ಮನಸ್ಸಿನಿಂದ ಕರ್ಣನು ತನ್ನ ಪ್ರಾಣವನ್ನು ತ್ಯಜಿಸಿದನು. 2ನೇ ಸಂಭಾಷಣೆ, ಗಾಂಧಾರಿ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಮಹಾಭಾರತದ ಯುದ್ಧದ 17 ದಿನಗಳು ಕಳೆದ ನಂತರ ಶ್ರೀಕೃಷ್ಣನು ಗಾಂಧಾರಿಯನ್ನು ಭೇಟಿಯಾಗಲು ಹೋದನು. ಗಾಂಧಾರಿಗೆ 100 ಪುತ್ರರಿದ್ದರು ಮತ್ತು ಈ ಯುದ್ಧದಲ್ಲಿ ದುರ್ಯೋಧನನನ್ನು ಹೊರತುಪಡಿಸಿ ಎಲ್ಲಾ ಪುತ್ರರೂ ಈಗಾಗಲೇ ಮೃತಪಟ್ಟಿದ್ದರು. ಕೌರವ ಪಕ್ಷದ ದ್ರೋಣಾಚಾರ್ಯ ಮತ್ತು ಕರ್ಣನಂತಹ ದೊಡ್ಡ ಯೋಧರು ಸಹ ಈ ಯುದ್ಧಕ್ಕೆ ಬಲಿಯಾಗಿದ್ದರು. ಗಾಂಧಾರಿ ತನ್ನ ಪುತ್ರರ ವಿಯೋಗದಲ್ಲಿ ಬಹಳ ದುಃಖಿತಳಾಗಿದ್ದಳು. ಆಗ ಶ್ರೀಕೃಷ್ಣನು ಗಾಂಧಾರಿ ಬಳಿ ಹೋಗಿ ಅವಳಿಗೆ ಪ್ರಣಾಮ ಮಾಡಿದನು. ಆಗ ಗಾಂಧಾರಿ ಶ್ರೀಕೃಷ್ಣನಿಗೆ, ಬನ್ನಿ ಗಿರಿಧರ್, ಇಂದು ನಾನು ನಿಮ್ಮನ್ನು ಗಿರಿಧರ್ ಅಥವಾ ಮಧುಸೂದನ್ ಎಂದು ಕರೆಯುವುದಿಲ್ಲ. ಇಂದು ನಾನು ನಿಮ್ಮನ್ನು ಕೇವಲ ದೇವಕೀನಂದನ್ ಎಂದು ಕರೆಯುತ್ತೇನೆ. ಬನ್ನಿ ದೇವಕೀನಂದನ್, ಬನ್ನಿ. ಇದು ನಿಮಗೆ ನೆನಪಿರಬೇಕು ದೇವಕೀನಂದನ್. 17 ದಿನಗಳ ಹಿಂದೆ ನಾನು 100 ಪುತ್ರನ ತಾಯಿಯಾಗಿದ್ದೆ ಮತ್ತು ಇಂದು ಕೇವಲ ಒಬ್ಬ ಪುತ್ರನ ತಾಯಿಯಾಗಿ ಉಳಿದಿದ್ದೇನೆ. 100 ಮತ್ತು 1ರ ನಡುವೆ ಕೇವಲ ಶವಗಳೇ ಶವಗಳಾಗಿವೆ ದೇವಕೀನಂದನ್. ನೀವು ಆ ಶವಗಳನ್ನು ಗುರುತಿಸುತ್ತೀರಲ್ಲವೇ? ಅವು ನನ್ನ ಪುತ್ರರ ಶವಗಳಾಗಿದ್ದವು ಎಂದಳು. ಆಗ ಶ್ರೀಕೃಷ್ಣನು, ಹೌದು ಮಾತೆ, ಮತ್ತು ಈ ಶವಗಳ ನಡುವೆ ಒಂದು ಶವವಿದೆ, ಅದನ್ನು ನೀವು ಗುರುತಿಸುತ್ತಿದ್ದರೂ ಗುರುತಿಸುತ್ತಿಲ್ಲ, ಮತ್ತು ಆ ಶವವು ಜ್ಯೇಷ್ಠ ಕೌಂತೆಯನದು ಎಂದನು. ಇದನ್ನು ಕೇಳಿ ಗಾಂಧಾರಿ ಆಶ್ಚರ್ಯಚಕಿತಳಾದಳು. ಪಾಂಡವರಲ್ಲಿ ಜ್ಯೇಷ್ಠ ಯುಧಿಷ್ಠಿರನೂ ಮೃತಪಟ್ಟಿದ್ದಾನೆ ಎಂದು ಅವಳಿಗೆ ಅರಿಸಿತು.
ಆಗ ಶ್ರೀಕೃಷ್ಣನು ಅವಳನ್ನು ತಡೆದು, ಇಲ್ಲ ಮಾತೆ, ಯುಧಿಷ್ಠಿರನು ಜ್ಯೇಷ್ಠ ಕೌಂತೆಯನಲ್ಲ. ಜ್ಯೇಷ್ಠ ಕೌಂತೆಯನು ನೀವೆಲ್ಲರೂ ರಾಧೇಯ ಎಂಬ ಹೆಸರಿನಿಂದ ತಿಳಿದಿದ್ದ ಮತ್ತು ಅರ್ಥಮಾಡಿಕೊಂಡವನು. ಹೌದು ಮಾತೆ, ಕರುಣನೇ ಕುಂತಿಯ ದೊಡ್ಡ ಮಗನಾಗಿದ್ದನು. ಆದ್ದರಿಂದ ಮಾತೆ, ಈ ಯುದ್ಧದಲ್ಲಿ ನೀವು ಮಾತ್ರ ನಿಮ್ಮ ಪುತ್ರರನ್ನು ಕಳೆದುಕೊಂಡಿಲ್ಲ. ದುರ್ಯೋಧನನಿಗೆ ಮಹತ್ವಾಕಾಂಕ್ಷಿಯ ರೋಗವಿತ್ತು. ರಾಧೇಯನಿಗೆ ದುರ್ಯೋಧನನ ಬಗ್ಗೆ ನಿಷ್ಠೆಯ ರೋಗವಿತ್ತು. ಎಲ್ಲವನ್ನು ತಿಳಿದಿದ್ದರೂ ಸಹ ನಿಮ್ಮ ಪುತ್ರ ದುರ್ಯೋಧನನ ಪರವಾಗಿ ಸ್ವತಃ ತನ್ನ ಸಹೋದರರ ವಿರುದ್ಧ ಯುದ್ಧ ಮಾಡಿ ವೀರಗತಿ ಹೊಂದಿದನು. ಆದ್ದರಿಂದ ಹೇ ಮಾತೆ, ಶವಗಳನ್ನು ಎಣ್ಣಿಸಬೇಡಿ ಎಂದನು. ಆಗ ಗಾಂಧಾರಿ, ಇದನ್ನು ನೀವು ಹೇಳಬಹುದು ದೇವಕೀನಂದನ್, ಏಕೆಂದರೆ ನೀವು ತಾಯಿಯಲ್ಲ. ವಿಜಯದ ನಂತರ ದ್ವಾರಕೆಗೆ ಹೋದಾಗ ನಿಮ್ಮ ತಾಯಿ ದೇವಕಿಯನ್ನು ಕೇಳಿ ಗರ್ಭವನ್ನು ಕಳೆದುಕೊಂಡ ನೋವು ಹೇಗಿರುತ್ತದೆ ಎಂದು. ಅವಳು ಸಹ ತನ್ನ ಪುತ್ರರನ್ನು ಜನ್ಮ ನೀಡಿದ ತಕ್ಷಣ ಕಳೆದುಕೊಂಡಿದ್ದಾಳೆ. ಅವರ ಶವಗಳ ಮೇಲೆ ಅತ್ತಿದ್ದಾಳೆ. ಅವಳು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಇಂದು ನಾನು ನಿಮಗೆ ಏಕೆ ಶಾಪ ನೀಡುತ್ತಿದ್ದೇನೆ ಎಂಬುದನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ಹೇ ವಾಸುದೇವ ಕೃಷ್ಣ, ಈ ಯುದ್ಧದ ಹೊಣೆಗಾರಿಕೆ ನಿಮ್ಮದು. ನೀವು ಬಯಸಿದ್ದರೆ ಈ ಯುದ್ಧ ನಡೆಯುವುದಿಲ್ಲವಿತ್ತು. ನೀವು ಬಯಸಿದ್ದರೆ ಈ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ಆಗ ಶ್ರೀಕೃಷ್ಣನು, ಹೌದು ಮಾತೆ, ನಾನು ನಿಶ್ಚಿತವಾಗಿಯೂ ಈ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ಆದರೆ ಈ ಯುದ್ಧ ಅವಶ್ಯಕವಾಗಿತ್ತು ಮಾತೆ. ಶ್ರೀಕೃಷ್ಣನ ಉತ್ತರವನ್ನು ಕೇಳಿ ಗಾಂಧಾರಿ ಕೋಪದಿಂದ ತುಂಬಿದಳು ಮತ್ತು ಹೇ ದೇವಕಿ ನಂದನ್, ಕೇಳಿ, ನಾನು ಗಾಂಧಾರಿ. ಇಂದು ನಾನು ನಿಮಗೆ ಶಾಪ ನೀಡುತ್ತೇನೆ. ಹೇಗೆ ನನ್ನ ಕುಟುಂಬದ ವಿನಾಶವಾಯಿತೋ ಅದೇ ರೀತಿ ನಿಮ್ಮ ಯದುವಂಶವು ಸರ್ವನಾಶವಾಗುತ್ತದೆ ಮತ್ತು ನೀವು ಸಹ ಹೆಚ್ಚು ಕಾಲ ಜೀವಂತವಾಗಿ ಉಳಿಯುವುದಿಲ್ಲ ಎಂದು ಹೇಳಿ ಗಾಂಧಾರಿ ಶ್ರೀಕೃಷ್ಣನ ಪಾದಗಳಿಗೆ ಬಿದ್ದು ಅಳಲು ಪ್ರಾರಂಭಿಸಿದಳು. ಶ್ರೀಕೃಷ್ಣನು ನಕ್ಕನು ಮತ್ತು ಗಾಂಧಾರಿಗೆ, ಮಾತೆ, ನಿಮ್ಮ ಈ ಶಾಪ ನನಗೆ ಸ್ವೀಕಾರ್ಯ ಮತ್ತು ನನಗೆ ಇದೇ ಆಶೀರ್ವಾದದ ನಿರೀಕ್ಷೆಯಿತ್ತು ಎಂದನು. ಸ್ನೇಹಿತರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರ ತಮ್ಮ ಪುತ್ರ ಪ್ರೀತಿಯಲ್ಲಿ ಕುರುಡರಾಗಿದ್ದರು ಮತ್ತು ಇದೇ ಅಜ್ಞಾನದ ಕಾರಣದಿಂದಾಗಿ ಈ ಯುದ್ಧದ ಕಾರಣವನ್ನು ತಮ್ಮ ಪುತ್ರ ದುರ್ಯೋಧನನ ಅಧರ್ಮದ ಬದಲು ಶ್ರೀಕೃಷ್ಣ ಎಂದು ಭಾವಿಸಿದ್ದರು. ಆದ್ದರಿಂದ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪ ನೀಡಿದಳು. ಮಹಾಭಾರತ ಯುದ್ಧ ಮುಗಿದ 26 ವರ್ಷಗಳ ನಂತರ ಗಾಂಧಾರಿಯ ಶಾಪದ ಕಾರಣದಿಂದಾಗಿ ಒಂದು ದಿನ ಎಲ್ಲ ಯದುವಂಶದವರು ಪರಸ್ಪರ ಹೋರಾಡಿ ಮೃತಪಟ್ಟರು. ಇದರ ನಂತರ ಭಗವಾನ್ ಶ್ರೀಕೃಷ್ಣನು ದ್ವಾರಕೆಯನ್ನು ಬಿಟ್ಟು ಹೋದನು. ಭಗವಾನ್ ಶ್ರೀಕೃಷ್ಣನು ಶಾಪವನ್ನು ಪೂರೈಸುವ ಸಮಯ ಬಂದಿದೆ ಎಂದು ಅರ್ಥ ಮಾಡಿಕೊಂಡನು ಮತ್ತು ಒಬ್ಬ ಬೇಟೆಗಾರನ ಬಾಣ ತಗುಲಿದ ನಂತರ ಭಗವಾನ್ ಶ್ರೀಕೃಷ್ಣನು ತನ್ನ ದೇಹವನ್ನು ತ್ಯಜಿಸಿದನು. ಇದರ ನಂತರ ದ್ವಾರಕೆಯೂ ಸಹ ಸಾಗರದಲ್ಲಿ ಮುಳುಗಿ ಹೋಯಿತು. 3ನೇ ಸಂಭಾಷಣೆ, ದ್ರೌಪದಿ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಸ್ನೇಹಿತರೆ, 18 ದಿನಗಳ ಯುದ್ಧವು ದ್ರೌಪದಿಯ ವಯಸ್ಸನ್ನು 80 ವರ್ಷಗಳಷ್ಟು ಮಾಡಿತು. ದ್ರೌಪದಿ ಕೃಷ್ಣನನ್ನು ನೋಡಿದ ತಕ್ಷಣ ಓಡಿಹೋಗಿ ಅವನನ್ನು ಅಪ್ಪಿಕೊಂಡಳು. ಕೃಷ್ಣನು ಅವಳ ತಲೆಯನ್ನು ನೇವರಿಸುತ್ತಾ ಅವಳನ್ನು ಅಳಲು ಬಿಟ್ಟನು. ಸ್ವಲ್ಪ ಸಮಯದ ನಂತರ ಕೃಷ್ಣನು ಅವಳನ್ನು ತನ್ನಿಂದ ದೂರ ಮಾಡಿ ಪಕ್ಕದ ಹಾಸಿಗೆಯ ಮೇಲೆ ಕುಳ್ಳಿರಿಸಿದನು. ದ್ರೌಪದಿ, ಇದು ಏನಾಯಿತು ಸಖ? ನಾನು ಹೀಗೆಂದು ಯೋಚಿಸಿರಲಿಲ್ಲ ಎಂದಳು. ಕೃಷ್ಣನು, ನಿಯತಿ ಬಹಳ ಕ್ರೂರವಾಗಿರುತ್ತದೆ ಪಾಂಚಾಲಿ. ಅದು ನಮ್ಮ ಯೋಚನೆಗೆ ಅನುಗುಣವಾಗಿ ನಡೆಯುವುದಿಲ್ಲ. ಅದು ನಮ್ಮ ಕರ್ಮಗಳನ್ನು ಪರಿಣಾಮಗಳಾಗಿ ಪರಿವರ್ತಿಸುತ್ತದೆ. ನೀನು ಪ್ರತೀಕಾರವನ್ನು ಬಯಸಿದ್ದೆ ಮತ್ತು ನೀನು ಯಶಸ್ವಿಯಾದೆ. ದ್ರೌಪದಿ, ನಿನ್ನ ಪ್ರತೀಕಾರ ಪೂರ್ಣಗೊಂಡಿತು. ದುರ್ಯೋಧನ ಮತ್ತು ದುಶ್ಯಾಸನ ಮಾತ್ರವಲ್ಲ, ಎಲ್ಲಾ ಕೌರವರು ನಾಶವಾದರು. ನೀನು ಸಂತೋಷ ಪಡಬೇಕು ಎಂದನು. ಇದನ್ನು ಕೇಳಿ ದ್ರೌಪದಿ, ಸಖ, ನೀನು ನನ್ನ ಗಾಯಗಳನ್ನು ನೇವರಿಸಲು ಬಂದಿದ್ದೀಯಾ ಅಥವಾ ಅವುಗಳ ಮೇಲೆ ಉಪ್ಪು ಹಾಕಲು ಬಂದಿದ್ದೀಯಾ ಎಂದಳು. ಕೃಷ್ಣನು, ಇಲ್ಲ ದ್ರೌಪದಿ, ನಾನು ನಿನಗೆ ವಾಸ್ತವವನ್ನು ತಿಳಿಸಲು ಬಂದಿದ್ದೇನೆ. ನಮ್ಮ ಕರ್ಮಗಳ ಪರಿಣಾಮಗಳನ್ನು ನಾವು ದೂರದವರೆಗೂ ನೋಡಲು ಸಾಧ್ಯವಿಲ್ಲ ಮತ್ತು ಅವು ನಮ್ಮೆದುರು ಬಂದಾಗ ನಮ್ಮ ಕೈಯಲ್ಲಿ ಏನೂ ಉಳಿಯುವುದಿಲ್ಲ. ಹಾಗಾದರೆ ಈ ಯುದ್ಧಕ್ಕೆ ಸಂಪೂರ್ಣವಾಗಿ ನಾನೇ ಕಾರಣಲೇ ಕೃಷ್ಣ ಎಂದು ದ್ರೌಪದಿ ಕೇಳಿದಳು. ಕೃಷ್ಣನು, ಇಲ್ಲ ದ್ರೌಪದಿ, ನೀನು ನಿನ್ನನ್ನು ಅಷ್ಟೊಂದು ಮಹತ್ವದವಳು ಎಂದು ಭಾವಿಸಬೇಡ. ಆದರೆ ನೀನು ನಿನ್ನ ಕರ್ಮಗಳಲ್ಲಿ ಸ್ವಲ್ಪ ದೂರದೃಷ್ಟಿ ಹೊಂದಿದ್ದರೆ ನೀನು ಇಷ್ಟೊಂದು ಕಷ್ಟವನ್ನು ಎಂದಿಗೂ ಅನುಭವಿಸುತ್ತಿರಲಿಲ್ಲ ಎಂದನು. ಆಗ ದ್ರೌಪದಿ, ಇದರಲ್ಲಿ ನಾನು ಏನು ಮಾಡಬಹುದಿತ್ತು ಕೃಷ್ಣ ಎಂದಳು. ಕೃಷ್ಣನು ಉತ್ತರ ನೀಡಿದನು, ನೀನು ಬಹಳಷ್ಟು ಮಾಡಬಹುದಿತ್ತು. ನಿನ್ನ ಸ್ವಯಂವರವಾದಾಗ ನೀನು ಕರ್ಣನನ್ನು ಅಪಮಾನಿಸುತ್ತಿರಲಿಲ್ಲ ಮತ್ತು ಅವನಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತಿದ್ದರೆ ಬಹುಶಃ ಫಲಿತಾಂಶಗಳು ಬೇರೆಯಾಗುತ್ತಿದ್ದವು. ನಂತರ ಒಂದು ಅವಕಾಶ ಬಂದಿತು. ಕುಂತಿಯು ನೋಡದೆ ಮತ್ತು ಯೋಚಿಸದೆ ನಿನ್ನನ್ನು 5 ಪತಿಗಳ ಪತ್ನಿಯಾಗಲು ಆದೇಶ ನೀಡಿದಳು. ಆಗ ನೀನು ಆ ಆದೇಶವನ್ನು ಏಕೆ ಸಹಿಸಿಕೊಂಡೆ? ಆಗ ನೀನು ಏಕೆ ಮೌನವಾಗಿದ್ದೆ? ನೀನು ಶಬ್ದರಹಿತಲಾಗಿದ್ದೆ. ನೀನು ವಾಸ್ತವವನ್ನು ತಿಳಿಸಿ ಆ ಆದೇಶವನ್ನು ವಿನಮ್ರತೆಯಿಂದ ನಿರಾಕರಿಸಬಹುದಿತ್ತು. ಹಾಗಾಗದಿದ್ದರೆ ಫಲಿತಾಂಶಗಳು ಬೇರೆಯಾಗಿರುತ್ತಿದ್ದವು. ಮತ್ತು ಅದರ ನಂತರ ನೀನು ನಿನ್ನ ಅರಮನೆಯಲ್ಲಿ ದುರ್ಯೋಧನನನ್ನು ಅಪಮಾನಿಸಿದೆ.
ಕುರುಡರ ಪುತ್ರರು ಕುರುಡರಾಗುತ್ತಾರೆ ಎಂದು ನೀನು ಹೇಳದೆ ಇದ್ದಿದ್ದರೆ ನಿನ್ನ ವಸ್ತ್ರಾಪಹರಣವಾಗುತ್ತಿರಲಿಲ್ಲ. ಆಗಲೂ ಸಹ ಪರಿಸ್ಥಿತಿಗಳು ಬೇರೆಯಾಗಿರುತ್ತಿದ್ದವು. ನಮ್ಮ ಶಬ್ದಗಳೂ ಸಹ ನಮ್ಮ ಕರ್ಮಗಳೇ ದ್ರೌಪದಿ, ಮತ್ತು ನಮ್ಮ ಪ್ರತಿಯೊಂದು ಶಬ್ದವನ್ನು ಹೇಳುವ ಮೊದಲು ತೂಕ ಮಾಡುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಅದರ ದುಷ್ಪರಿಣಾಮಗಳು ಸ್ವಯಂ ನಮ್ಮನ್ನೇ ಮಾತ್ರವಲ್ಲದೆ ನಮ್ಮ ಇಡೀ ಪರಿಸರವನ್ನೂ ದುಃಖಿಸುತ್ತಲೇ ಇರುತ್ತವೆ. ಪಾಂಚಾಲಿ, ಈ ಜಗತ್ತಿನಲ್ಲಿ ಮನುಷ್ಯ ಮಾತ್ರ ಅಂತಹ ಪ್ರಾಣಿ ಯಾರ ರಕ್ಷಣೆ ಅವರ ಹಲ್ಲುಗಳಲ್ಲಿಲ್ಲ, ಶಬ್ದಗಳಲ್ಲಿರುತ್ತದೆ. ಸ್ನೇಹಿತರೆ, ಆದ್ರದ ಶಬ್ದಗಳನ್ನು ಯೋಚಿಸಿ ಬಳಸಬೇಕು. ಅಂತಹ ಶಬ್ದಗಳನ್ನು ಬಳಸಿ. ಇದರಿಂದ ಯಾರ ಭಾವನೆಗಳಿಗೂ ಧಕ್ಕೆಯಾಗುವುದಿಲ್ಲ. ಏಕೆಂದರೆ ಮಹಾಭಾರತ ನಮ್ಮೊಳಗೆ ಅಡಗಿದೆ. 4ನೇ ಸಂಭಾಷಣೆ, ಕುಂತಿ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಮಹಾಭಾರತ ಯುದ್ಧ ಮುಗಿದಿತ್ತು. ಇಡೀ ಕೌರವ ವಂಶ ನಾಶವಾಗಿತ್ತು. ಧೃತರಾಷ್ಟ್ರ ಮತ್ತು ಗಾಂಧಾಲಿ ಜೀವಂತವಾಗಿದ್ರು. ಅವರು ಪಾಂಡವರೊಂದಿಗೆ ವಾಸಿಸಲು ಪ್ರಾರಂಭಿಸಿದ್ರು. ಯುಧಿಷ್ಠಿರ ರಾಜನಾಗಿದ್ದನು. ಪಾಂಡವರ ಕುಟುಂಬದಲ್ಲಿ ಎಲ್ಲವೂ ಸರಿಯಾದಾಗ ಶ್ರೀಕೃಷ್ಣನು ದ್ವಾರಕೆಗೆ ಮರಳಲು ಇಚ್ಛೆ ವ್ಯಕ್ತಪಡಿಸಿದನು. ಎಲ್ಲಾ ಪಾಂಡವರು ಶ್ರೀಕೃಷ್ಣನನ್ನು ಅಸೀಮವಾಗಿ ಪ್ರೀತಿಸುತ್ತಿದ್ರು. ಶ್ರೀಕೃಷ್ಣನು ದ್ವಾರಕೆಗೆ ಹೋಗುತ್ತಿದ್ದನು. ಇದರಿಂದ ಎಲ್ಲರೂ ದುಃಖಿತರಾಗಿದ್ರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಮತ್ತು ಕುಂತಿ ಶ್ರೀಕೃಷ್ಣನಿಗೆ ಬೀಳ್ಕೊಡಲು ತಮ್ಮ ನಗರದ ಗಡಿಯವರೆಗೂ ಬಂದರು. ಶ್ರೀಕೃಷ್ಣನೂ ಸಹ ಪಾಂಡವರನ್ನು ಬಹಳ ಪ್ರೀತಿಸುತ್ತಿದ್ದನು. ಅವನು ಹಿಂತಿರುಗುವಾಗ ಪ್ರಿಯಜನರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡುತ್ತಿದ್ದನು. ಭಗವಾನ್ ಒಬ್ಬೊಬ್ಬರಾಗಿ ಎಲ್ಲರನ್ನೂ ಭೇಟಿಯಾಗುತ್ತಿದ್ದನು. ಅವರಿಗೆ ಉಡುಗೊರೆಗಳನ್ನು ನೀಡಿ ಬೀಳ್ಕೊಡುತ್ತಿದ್ದನು. ಕೊನೆಯಲ್ಲಿ ಶ್ರೀಕೃಷ್ಣನು ಪಾಂಡವರ ತಾಯಿ ಅಂದರೆ ತನ್ನ ಅತ್ತೆ ಕುಂತಿ ಬಳಿ ಬಂದನು. ಕುಂತಿ ಬಹಳ ದುಃಖಿತಳಾಗಿದ್ದಳು. ಶ್ರೀಕೃಷ್ಣನು ಕುಂತಿಗೆ, ಅತ್ತೆ, ನೀವು ಏಕೆ ಇಷ್ಟು ದುಃಖಿತರಾಗಿದ್ದೀರಾ? ನಾನು ದ್ವಾರಕೆಗೆ ಹೋಗುತ್ತಿದ್ದೇನೆ ಅಷ್ಟೇ. ನೀವು ಯಾವಾಗ ಹೇಳುತ್ತೀರೋ ಆಗ ವಾಪಸ್ ಬರುತ್ತೇನೆ. ಆದರೂ ನೀವೇ ಹೇಳಿ, ನಿಮಗೆ ಏನು ಬೇಕು? ಇಂದಿನವರೆಗೂ ನೀವು ನನಗಾಗಿ ಏನನ್ನೂ ಕೇಳಿಲ್ಲ. ಇಂದು ಮನಸಾರೆ ವರ ಕೇಳಿ ಎಂದನು. ಇದನ್ನು ಕೇಳಿ ಕುಂತಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಕುಂತಿ ಅಳುತ್ತಾ, ಪ್ರಿಯ ಕೃಷ್ಣ, ಇಂದು ನಾನು ನಿಮ್ಮನ್ನು ಗುರುತಿಸಿದ್ದೇನೆ. ನೀವು ಸಾಕ್ಷಾತ್ ನನ್ನ ಪ್ರಭು ಎಂದು. ಆದ್ದರಿಂದ ಪ್ರಭು ಸ್ವತಃ ಕೇಳಲು ಹೇಳಿದಾಗ ನಾನು ಏನಾದರೂ ದೊಡ್ಡದನ್ನು ಕೇಳಲು ಬಯಸುತ್ತೇನೆ. ನಾನು ನಿಮ್ಮಿಂದ ಏನು ಕೇಳಿದ್ರೂ ನೀವು ನನಗೆ ಕೊಡುತ್ತೀರಾ ಎಂದಳು. ಭಗವಾನ್ ಶ್ರೀಕೃಷ್ಣನು, ನಿಮಗೆ ಏನು ಬೇಕೋ ಅದನ್ನು ಕೇಳಿ ಅತ್ತೆ. ನಾವು ನೀಡುವಲ್ಲಿ ಕಂಜೂಷಿ ಮಾಡುವುದಿಲ್ಲ. ನೀವು ಬ್ರಹ್ಮನ ಪದವಿಯನ್ನು ಕೇಳಿದರೂ ಸಹ ನಾವು ಕೊಡುತ್ತೇವೆ. ಇಂದಿನವರೆಗೂ ನೀವು ಏನನ್ನೂ ಕೇಳಿಲ್ಲ. ನೀವು ಕೇಳಿ ಸಾಕು ಎಂದನು. ಕುಂತಿ, ಹೇ ಕೃಷ್ಣ, ನಿಜವಾಗಿಯೂ ನೀವು ನನಗೇನಾದರೂ ನೀಡಲು ಬಯಸುವುದಾದರೆ ನನ್ನ ಚೀಲದಲ್ಲಿ ನನ್ನ ಜೀವನದಲ್ಲಿ ಯಾವಾಗಲೂ ದುಃಖವನ್ನು ನೀಡಿ, ವಿಪತ್ತುಗಳನ್ನು ನೀಡಿ ಎಂದಳು. ಈ ಮಾತನ್ನು ಕೇಳಿ ಶ್ರೀಕೃಷ್ಣನು, ನೀವು ದುಃಖವನ್ನು ಏಕೆ ಕೇಳುತ್ತಿದ್ದೀರಿ? ದಯವಿಟ್ಟು ಮತ್ತೊಮ್ಮೆ ಯೋಚಿಸಿ. ನೀವು ಸುಖವನ್ನು ಬಯಸಿ ಮತ್ತು ಆತುರ ಮತ್ತು ಗಡಿಬಿಡಿಯಲ್ಲಿ ದುಃಖವನ್ನು ಕೇಳಿದ್ದೀರಾ ಎಂದು ಕೇಳಿದನು. ಕುಂತಿ, ಇಲ್ಲ ಪ್ರಭು, ನನಗೆ ದುಃಖವನ್ನೇ ನೀಡಿ. ಏಕೆಂದರೆ ನಮ್ಮ ಜೀವನದಲ್ಲಿ ದುಃಖ ಬಂದಾಗೆಲ್ಲ ನಾವು ನಿಮ್ಮನ್ನು ಸ್ಮರಿಸುತ್ತೇವೆ. ನಮ್ಮ ದುಃಖದ ಸಮಯದಲ್ಲಿ ನೀವು ಯಾವಾಗಲೂ ನಮ್ಮೊಂದಿಗಿರುತ್ತೀರಿ. ಇಂದು ಎಲ್ಲವೂ ಸರಿಯಾಗಿದೆ, ಆದ್ದರಿಂದ ನೀವು ಹೋಗುತ್ತಿದ್ದೀರಿ. ನನ್ನ ಜೀವನದಲ್ಲಿ ದುಃಖಗಳಿದ್ದರೆ ನಾನು ನಿಮ್ಮನ್ನು ನೆನೆಯುತ್ತಲೇ ಇರುತ್ತೇನೆ. ಸುಖದ ಸಮಯದಲ್ಲಿ ಇದೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನನಗೆ ದುಃಖವೇ ಬೇಕು ಎಂದಳು. ಸ್ನೇಹಿತರೆ, ಈ ಸಣ್ಣ ಪ್ರಸಂಗದ ಪಾಠವೇನೆಂದರೆ, ನಮ್ಮ ಜೀವನದಲ್ಲಿ ದುಃಖಗಳಿಗೂ ಮಹತ್ವವಿದೆ. ಸಾಮಾನ್ಯವಾಗಿ ಜನರು ದುಃಖದ ಸಮಯದಲ್ಲಿ ಮಾತ್ರ ದೇವರನ್ನ ನೆನಪಿಸಿಕೊಳ್ಳುತ್ತಾರೆ ಮತ್ತು ಸುಖ ಬಂದಾಗ ದೇವರನ್ನ ಮರೆತು ಬಿಡುತ್ತಾರೆ. ಆದರೆ ಸುಖವಿರಲಿ ಅಥವಾ ದುಃಖವಿರಲಿ, ಪ್ರತಿ ಕ್ಷಣವೂ ದೇವರನ್ನು ಧ್ಯಾನಿಸುತ್ತಲೇ ಇರಬೇಕು. ದೇವರನ್ನು ಧ್ಯಾನಿಸುತ್ತಿದ್ದರೆ ಕೆಟ್ಟ ಸಮಯವೂ ಸುಲಭವಾಗಿ ಕಳೆದು ಹೋಗುತ್ತದೆ. ದೇವರು ಸಹ ತಮ್ಮ ನಿಜ ಭಕ್ತರ ಮೇಲೆ ಅವರ ಕೆಟ್ಟ ಸಮಯದಲ್ಲಿ ವಿಶೇಷ ಕೃಪೆ ತೋರುತ್ತಾರೆ. 5ನೇ ಸಂಭಾಷಣೆ, ಉದ್ಧವ ಮತ್ತು ಶ್ರೀಕೃಷ್ಣ ಸಂಭಾಷಣೆ. ಸ್ನೇಹಿತರೆ, ಮಹಾಭಾರತದ ಅನೇಕ ಪಾತ್ರಗಳು ಜೀವನದ ಆಳವನ್ನು ಅರ್ಥಮಾಡಿಕೊಳ್ಳಲು ಭಗವಾನ್ ಶ್ರೀಕೃಷ್ಣನಿಗೆ ಪ್ರಶ್ನೆಗಳನ್ನು ಕೇಳಿದರು. ಶ್ರೀಕೃಷ್ಣನ ಸಾರಥಿ ಮತ್ತು ಸಖನಾಗಿದ್ದ ಉದ್ಧವನು ಸಹ ಭಗವಾನ್ ಶ್ರೀಕೃಷ್ಣನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದನು. ಅವುಗಳ ಉತ್ತರಗಳು ಅವನ ಸಂಶಯಗಳನ್ನು ಪರಿಹರಿಸಿದವು. ಒಂದು ದಿನ ಶ್ರೀಕೃಷ್ಣನು ಉದ್ಧವನಿಗೆ, ಹೇ ಉದ್ಧವ, ನೀನು ಇಂದಿನವರೆಗೂ ನನ್ನಿಂದ ಏನನ್ನೂ ಕೇಳಿಲ್ಲ. ಇಂದು ನೀನು ಬಯಸಿದ್ದನ್ನ ಕೇಳು. ನನಗೆ ಬಹಳ ಸಂತೋಷವಾಗುತ್ತದೆ. ನನ್ನನ್ನು ನಿನ್ನ ಆಶ್ರಿತನನ್ನಾಗಿ ಮಾಡಬೇಡ. ಏನು ಬೇಕೋ ಅದನ್ನು ಕೇಳು ಎಂದನು. ಉದ್ಧವನು, ನನಗೆ ಏನೂ ಬೇಕಿಲ್ಲ ಮಾಧವ. ನನಗೆ ಕೇವಲ ನನ್ನ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು.
ನನ್ನ ಸಂಶಯಗಳನ್ನು ಪರಿಹರಿಸು ಸಖ. ನಾನು ಇಂದಿನವರೆಗೂ ನಿಮ್ಮ ಲೀಲೆಗಳನ್ನು ಅರ್ಥ ಮಾಡಿಕೊಂಡಿಲ್ಲ. ನಿಮ್ಮ ಉಪದೇಶಗಳು ಬೇರೆಯಾಗಿದ್ದವು ಮತ್ತು ವೈಯಕ್ತಿಕ ಜೀವನ ಬೇರೆಯಾಗಿತ್ತು. ಹೇ ಲೀಲಾಧರ, ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನನ್ನು ಸಂತೃಪ್ತಗೊಳಿಸಿ ಎಂದನು. ಶ್ರೀಕೃಷ್ಣನು, ಕೇಳು ಉದ್ಧವ, ನಿನ್ನ ಮನಸ್ಸಿನಲ್ಲಿರುವ ಯಾವುದೇ ಪ್ರಶ್ನೆಯನ್ನು ಕೇಳು ಎಂದನು. ಉದ್ಧವನ ಮೊದಲ ಪ್ರಶ್ನೆ, ಹೇ ಮಾಧವ, ನಿಜವಾದ ಸ್ನೇಹಿತ ಯಾರು? ಶ್ರೀಕೃಷ್ಣನು ಉತ್ತರ ನೀಡಿದನು. ನಿಜವಾದ ಸ್ನೇಹಿತನು ಅವಶ್ಯಕತೆ ಬಂದಾಗ ಕೇಳದೆ ತನ್ನ ಸ್ನೇಹಿತನಿಗೆ ಸಹಾಯ ಮಾಡುವವನು. ಉದ್ಧವನು, ಹೇ ಮಾಧವ, ನೀವು ಪಾಂಡವರ ಆತ್ಮೀಯ ಮತ್ತು ಪ್ರಿಯ ಸ್ನೇಹಿತರಾಗಿದ್ದಿರಿ. ಆದರೆ ನೀವು ಹೇಳಿದ ನಿಜವಾದ ಸ್ನೇಹಿತನ ವ್ಯಾಖ್ಯಾನದ ಪ್ರಕಾರ ನೀವು ಕೆಲಸ ಮಾಡಿದ್ದೀರಿ ಎಂದು ನಿಮಗೆ ಅನಿಸುವುದಿಲ್ಲವೇ? ಹಾಗೆ ಮಾಡಿದ್ದರೆ ಆ ದಿನ ನೀವು ಯುಧಿಷ್ಠಿರನನ್ನು ಜೂಜಾಟದಿಂದ ಖಂಡಿತವಾಗಿ ತಡೆಹಿಡಿಯಬೇಕಿತ್ತು. ನೀವು ಅವರನ್ನು ತಡೆಹಿಡಿಯದಿದ್ದರೆ ನೀವು ಅವರನ್ನು ಗೆಲ್ಲಿಸಬಹುದಿತ್ತು. ನೀವು ಪಾಂಡವರ ಪರವಾಗಿ ಅದೃಷ್ಟವನ್ನು ಖಂಡಿತವಾಗಿ ತಿರುಗಿಸಬಹುದಿತ್ತು. ಅವರು ಒಂದರ ನಂತರ ಒಂದರಂತೆ ತಮ್ಮ ಎಲ್ಲವನ್ನೂ ಪಣಕ್ಕಿಟ್ಟಿದ್ದಾಗ ನೀವು ಯುಧಿಷ್ಠಿರನನ್ನು ತಡೆಯಬಹುದಿತ್ತು. ಅವರು ತಮ್ಮ ಸಹೋದರರನ್ನು ಅಷ್ಟೇ ಅಲ್ಲ, ತಮ್ಮ ಪತ್ನಿಯನ್ನು ಸಹ ಪಣಕ್ಕಿಟ್ಟಾಗ ನೀವು ಏಕೆ ಹಾಗೆ ಮಾಡಿಲ್ಲ? ದ್ರೌಪದಿ ಬಹುತೇಕ ತನ್ನ ಶೀಲವನ್ನು ಕಳೆದುಕೊಂಡಿದ್ದಾಗ ನೀವು ಹಸ್ತಕ್ಷೇಪ ಮಾಡಿದ್ದೀರಿ. ಆಗ ನೀವು ಅವಳಿಗೆ ವಸ್ತ್ರಗಳನ್ನು ನೀಡಿ ಅವಳ ಶೀಲವನ್ನು ಉಳಿಸಿಡೆ ಎಂದು ಹೇಳಿಕೊಂಡಿರಿ. ನೀವು ಈ ಹೇಳಿಕೆಯನ್ನು ಹೇಗೆ ನೀಡಲು ಸಾಧ್ಯವಾಯಿತು? ಒಬ್ಬ ಪುರುಷನು ಅವಳನ್ನು ಸಭೆಯ ನಡುವೆ ಎಳೆದು ತರುತ್ತಾನೆ ಮತ್ತು ಸಭೆಯ ನಡುವೆ ಅವಳನ್ನು ಬೆತ್ತಲೆ ಮಾಡಲು ಬಿಡುತ್ತಾನೆ. ನೀವೇ ಹೇಳಿ, ಒಬ್ಬ ಸ್ತ್ರೀಯ ಶೀಲ ಉಳಿಯಿತೆ? ನೀವು ಏನು ಉಳಿಸಿದ್ದೀರಿ ಕೃಷ್ಣ? ನೀವು ಸಂಕಷ್ಟದ ಸಮಯದಲ್ಲಿ ನಿಮ್ಮವರ ಸಹಾಯ ಮಾಡದಿದ್ದರೆ ನಿಮ್ಮನ್ನು ಆಪದ್ಬಂಧವ ಎಂದು ಕರೆಯಲು ಹೇಗೆ ಸಾಧ್ಯ? ನೀವೇ ಹೇಳಿ, ಇದೇ ಧರ್ಮವೇ? ಪ್ರಶ್ನೆಗಳನ್ನು ಕೇಳುತ್ತಾ ಕೇಳುತ್ತಾ ಉದ್ಧವನ ಗಂಟಲು ಉಕ್ಕಿತ್ತು ಮತ್ತು ಅವನ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತ್ತು. ಭಗವಾನ್ ಶ್ರೀಕೃಷ್ಣನು ನಗುತ್ತಾ ಹೇಳಿದನು, ಪ್ರಿಯ ಉದ್ಧವ, ಈ ಸೃಷ್ಟಿಯ ನಿಯಮವೇನೆಂದರೆ ವಿವೇಕವಂತನೇ ಗೆಲ್ಲುತ್ತಾನೆ. ಆ ಸಮಯದಲ್ಲಿ ದುರ್ಯೋಧನನ ಬಳಿ ವಿವೇಕ ಇತ್ತು, ಧರ್ಮರಾಜನ ಬಳಿ ಇರಲಿಲ್ಲ. ಇದೇ ಕಾರಣದಿಂದ ಧರ್ಮರಾಜನು ಸೋತನು. ಉದ್ಧವನು ಆಶ್ಚರ್ಯಚಕಿತನಾಗಿದ್ದನು. ಶ್ರೀಕೃಷ್ಣನು ಮುಂದೆ ಹೇಳಿದನು, ದುರ್ಯೋಧನನ ಬಳಿ ಜೂಜಾಡಲು ಸಾಕಷ್ಟು ಹಣ ಇತ್ತು, ಆದರೆ ದಾಳುಗಳ ಜ್ಞಾನವಿರಲಿಲ್ಲ. ಆದ್ದರಿಂದ ಅವನು ತನ್ನ ಪರವಾಗಿ ಮಾಮ ಶಕುನಿಯನ್ನು ಆಡಿಸಿದನು. ಧರ್ಮರಾಜನು ಸಹ ಹಾಗೆ ಮಾಡಬಹುದಿತ್ತು. ಆಗ ನಾನು ಅವರ ಪರವಾಗಿ ಆಡುತ್ತಿದ್ದೇನೆ. ಯೋಚಿಸು ಉದ್ಧವ, ಶಕುನಿ ಮತ್ತು ನಾನು ಆಡಿದ್ದರೆ ಯಾರು ಗೆದ್ದಿದ್ದರು? ದಾಳುಗಳ ಅಂಕಿಗಳು ಶಕುನಿಯ ಪ್ರಕಾರ ಬರುತ್ತಿದ್ದವ ಅಥವಾ ನನ್ನ ಪ್ರಕಾರವಾ? ಸರಿ, ಈ ಮಾತನ್ನು ಸಹ ಬಿಟ್ಟುಬಿಡು. ಅವರು ನನ್ನನ್ನು ಆಟದಲ್ಲಿ ಸೇರಿಸಿಲ್ಲ. ಇದಕ್ಕಾಗಿ ಅವರನ್ನು ಕ್ಷಮಿಸಬಹುದು. ಆದರೆ ಅವರು ವಿವೇಕಶೂನ್ಯತೆಯಿಂದ ಒಂದು ದೊಡ್ಡ ತಪ್ಪು ಮಾಡಿದರು. ಅವರು ನನ್ನನ್ನು ಪ್ರಾರ್ಥಿಸಿದರು, ನಾನು ಕರೆಯುವವರೆಗೂ ನಾನು ಸಭಾಭವನಕ್ಕೆ ಬರಬಾರದು ಎಂದು. ಅವರು ನಾನು ಜೂಜಾಡುತ್ತಿದ್ದೇನೆ ಎಂದು ತಿಳಿಯಬಾರದೆಂದು ಬಯಸಿದರು. ನಾನು ಸಭಾಭವನದ ಹೊರತೆ ಕಾಯುತ್ತಿದ್ದೇನೆ, ಆದರೆ ಯಾರೂ ನನ್ನನ್ನು ಕರೆಯಲಿಲ್ಲ. ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಅದೃಷ್ಟ ಮತ್ತು ದುರ್ಯೋಧನನನ್ನ ಶಪಿಸುತ್ತಿದ್ದರು. ಯಾರಿಗೂ ನನ್ನ ನೆನಪು ಬರಲಿಲ್ಲ. ಮತ್ತು ದುಶ್ಯಾಸನನ ದ್ರೌಪದಿಯನ್ನ ಕೂದಲು ಹಿಡಿದು ಎಳೆದು ಸಭೆಗೆ ಕರೆದು ತಂದಾಗ ದ್ರೌಪದಿಯೂ ಸಹ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೋರಾಡಿದಳು. ಅವಳೂ ಸಹ ನನ್ನನ್ನು ಕರೆಯಲಿಲ್ಲ. ಅವಳ ಬುದ್ಧಿಯು ದುಶ್ಯಾಸನನು ಅವಳನ್ನು ಬೆತ್ತಲೆ ಮಾಡಲು ಪ್ರಾರಂಭಿಸಿದಾಗ ಜಾಗೃತವಾಯಿತು. ಆಗ ಅವಳು ಹರಿಹರಿ ಅಭಯಂ, ಕೃಷ್ಣ ಅಭಯಂ ಎಂದು ಕೂಗಿದಳು ಮತ್ತು ತಕ್ಷಣ ನಾನು ಅಲ್ಲಿಗೆ ತಲುಪಿದೆ. ಈಗ ಈ ಪರಿಸ್ಥಿತಿಯಲ್ಲಿ ನನ್ನ ತಪ್ಪನ್ನು ಹೇಳು ಉದ್ಧವ ಎಂದನು. ಉದ್ಧವನ ಸ್ಪಷ್ಟೀಕರಣವು ಖಂಡಿತವಾಗಿ ಪ್ರಭಾವಶಾಲಿಯಾಗಿತ್ತು, ಆದರೆ ನನಗೆ ಪೂರ್ಣ ತೃಪ್ತಿ ಸಿಗಲಿಲ್ಲ. ಇದರ ಅರ್ಥ, ನೀವು ಕರೆದಾಗ ಮಾತ್ರ ಬರುತ್ತೀರಾ? ಸಂಕಷ್ಟದಲ್ಲಿರುವ ಭಕ್ತನನ್ನು ರಕ್ಷಿಸಲು ನೀವು ಸ್ವತಃ ಹೋಗುವುದಿಲ್ಲವೇ? ಶ್ರೀಕೃಷ್ಣನು ನಕ್ಕೂತಾ ಹೇಳಿದನು, ಉದ್ಧವ, ಈ ಸೃಷ್ಟಿಯ ನಿಯಮವೇನೆಂದರೆ ಪ್ರತಿಯೊಬ್ಬರ ಜೀವನವೂ ಅವರ ಸ್ವಂತ ಕರ್ಮಫಲದ ಆಧಾರದ ಮೇಲೆ ನಡೆಯುತ್ತದೆ. ನಾನು ಇದನ್ನು ನಡೆಸುವುದಿಲ್ಲ ಮತ್ತು ಇದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ನಾನು ಕೇವಲ ಒಬ್ಬ ಸಾಕ್ಷಿ. ನಾನು ಯಾವಾಗಲೂ ನಿನ್ನ ಹತ್ತಿರ ಇದ್ದು ಏನಾಗುತ್ತಿದೆ ಎಂಬುದನ್ನು ನೋಡುತ್ತೇನೆ. ಇದೇ ಈಶ್ವರನ ಧರ್ಮ ಎಂದನು. ಉದ್ಧವನ ಮಾತುಗಳು ನಿಂದೆಯಿಂದ ತುಂಬಿದ್ದವು. ಅವನು, ವಾವ್ ಕೃಷ್ಣ, ವಾವ್, ತುಂಬಾ ಚೆನ್ನಾಗಿದೆ. ಇದರ ಅರ್ಥ, ನೀವು ನಮ್ಮ ಹತ್ತಿರ ನಿಂತು ನಮ್ಮ ಎಲ್ಲ ದುಷ್ಕರ್ಮಗಳನ್ನು ಗಮನಿಸುತ್ತಲೇ ಇರುತ್ತೀರಾ? ನಾವು ಪಾಪಗಳ ಮೇಲೆ ಪಾಪಗಳನ್ನು ಮಾಡುತ್ತಲೇ ಇರಬೇಕು ಮತ್ತು ಅದರ ಫಲವನ್ನು ಅನುಭವಿಸಬೇಕು ಎಂದು ನೀವು ಬಯಸುತ್ತೀರಾ? ಭಗವಾನ್ ಶ್ರೀಕೃಷ್ಣನು ಮತ್ತೆ ನಕ್ಕನು ಮತ್ತು, ಹೇ ಉದ್ಧವ, ನೀನು ಶಬ್ದಗಳ ಆಳವಾದ ಅರ್ಥವನ್ನು ಅರ್ಥಮಾಡಿಕೊ. ನೀನು ಅರ್ಥ ಮಾಡಿಕೊಂಡು ನಾನು ನಿನ್ನ ಹತ್ತಿರ ಸಾಕ್ಷಿಯಾಗಿ ಪ್ರತಿ ಕ್ಷಣವೂ ಇರುತ್ತೇನೆ ಎಂದು ಅನುಭವಿಸಿದರೆ ನೀನು ತಪ್ಪು ಅಥವಾ ಕೆಟ್ಟ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಖಂಡಿತವಾಗಿಯೂ ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲ. ನೀನು ಇದನ್ನು ಮರೆತು ಬಿಟ್ಟಾಗ ಮತ್ತು
ನನ್ನಿಂದ ತಪ್ಪಿಸಿಕೊಂಡು ನೀನು ಏನನ್ನೂ ಮಾಡಬಹುದು ಎಂದು ಭಾವಿಸಿದಾಗ ಮಾತ್ರ ನೀನು ತೊಂದರೆಯಲ್ಲಿದ್ದೀಯಾ ಮತ್ತು ಆಗಲೇ ನೀನು ದುಷ್ಕರ್ಮಗಳನ್ನು ಮಾಡುತ್ತೀಯಾ? ಮನುಷ್ಯನು ನಾನು ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಸಾಕ್ಷಿಯಾಗಿ ಉಪಸ್ಥಿತನಿದ್ದೇನೆ ಎಂದು ಅರ್ಥಮಾಡಿಕೊಂಡರೆ ಮನುಷ್ಯನು ಯಾವುದೇ ತಪ್ಪು ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ ಉದ್ಧವ, ಖಂಡಿತ ಇಲ್ಲ ಎಂದನು. ಉದ್ಧವನಿಗೆ ತನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕವು ಮತ್ತು ಅವನ ಎಲ್ಲಾ ಸಂಶಯಗಳು ಪರಿಹಾರವಾದವು. ನಿಜ ಸ್ನೇಹಿತರೆ, ನಾವು ದೇವರ ಉಪಸ್ಥಿತಿಯನ್ನು ಪ್ರತಿಕ್ಷಣವೂ ಅನುಭವಿಸಿದರೆ ನಾವು ಎಂದಿಗೂ ತಪ್ಪು ಮಾಡುವುದಿಲ್ಲ. ಆದ್ದರಿಂದ ನಾವು ಇದನ್ನು ನೆನಪಿಟ್ಟುಕೊಳ್ಳಬೇಕು. ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಲೆಕ್ಕವನ್ನು ದೇವರು ಪ್ರತಿಕ್ಷಣವೂ ಇಡುತ್ತಾನೆ. 6ನೆಯ ಸಂಭಾಷಣೆ, ರಾಧಾರಾಣಿ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಒಮ್ಮೆ ಸ್ವರ್ಗದಲ್ಲಿ ಸಂಚರಿಸುತ್ತಿದ್ದಾಗ ಕೃಷ್ಣ ಮತ್ತು ರಾಧೆ ಪರಸ್ಪರ ಎದುರಾದರು ಎಂದು ಹೇಳಲಾಗುತ್ತದೆ. ವಿಚಲಿತನಾದ ಕೃಷ್ಣ ಮತ್ತು ಸಂತೋಷಚಿತ್ತಳಾದ ರಾಧೆ. ಶ್ರೀಕೃಷ್ಣ ಸ್ವಲ್ಪ ಹಿಂಜರಿದನು ಮತ್ತು ರಾಧೆ ನಕ್ಕಳು. ಶ್ರೀಕೃಷ್ಣ ಏನನ್ನೂ ಹೇಳುವ ಮೊದಲು ರಾಧೆ, ಹೇಗಿದ್ದೀರ ದ್ವಾರಕಾಧೀಶ ಎಂದಳು. ರಾಧೆ ಅವನನ್ನು ಕೃಷ್ಣ ಕೃಷ್ಣ ಎಂದು ಕರೆಯುತ್ತಿದ್ದಳು. ಆದರೆ ಈಗ ದ್ವಾರಕಾಧೀಶ ಎಂಬ ಸಂಬೋಧನೆ ಕೃಷ್ಣನನ್ನು ಒಳಗಿಂದಲೇ ಗಾಯಗೊಳಿಸಿತು. ಆದರೂ ಹೇಗೋ ತನ್ನನ್ನು ತಾನು ನಿಭಾಯಿಸಿಕೊಂಡು, ರಾಧೆ, ನಾನು ಇಂದಿಗೂ ನಿನಗೆ ಅದೇ ಕೃಷ್ಣ. ನೀನು ನನ್ನನ್ನು ದ್ವಾರಕಾಧೀಶ ಎಂದು ಕರೆಯಬೇಡ. ಬನ್ನಿ ಕೂರೋಣ. ನಾನು ನನ್ನ ಕೆಲವು ಮಾತುಗಳನ್ನು ಹೇಳುತ್ತೇನೆ, ನೀನು ನಿನ್ನ ಕೆಲವು ಮಾತುಗಳನ್ನು ಹೇಳು. ಸತ್ಯ ಹೇಳಬೇಕೆಂದರೆ ರಾಧೆ, ನೀನು ನೆನಪಾದಾಗೆಲ್ಲ ಈ ಕಣ್ಣುಗಳಿಂದ ಕಣ್ಣೀರಿನ ಹನಿಗಳು ಬರುತ್ತಿದ್ದವು ಎಂದನು. ರಾಧೆ, ನನ್ನ ಜೊತೆ ಹಾಗೇನೂ ಆಗಲಿಲ್ಲ. ನಿನ್ನ ನೆನಪು ಬರಲಿಲ್ಲ, ಕಣ್ಣುಗಳಿಂದ ಕಣ್ಣೀರೂ ಬರಲಿಲ್ಲ. ಏಕೆಂದರೆ ನಾವು ಎಂದಿಗೂ ನಿನ್ನನ್ನು ಮರೆತೇ ಇರಲಿಲ್ಲ. ನೀನು ನೆನಪಾಗಲು ಈ ಕಣ್ಣುಗಳಲ್ಲಿ ನೀನು ಯಾವಾಗಲೂ ಇರುತ್ತಿದ್ದೆ. ಕಣ್ಣೀರಿನೊಂದಿಗೆ ಹೊರಬಂದು ಬಿಡಬಾರದೆಂದು ಅಳುತ್ತಿರಲಿಲ್ಲ. ಹೇ ಕೃಷ್ಣ, ಪ್ರೀತಿಯಿಂದ ದೂರವಾದಾಗ ನೀನು ಏನನ್ನು ಕಳೆದುಕೊಂಡೆ ಎಂದು ನಿನಗೆ ಒಂದು ಕನ್ನಡಿ ತೋರಿಸಲೇ? ಕೆಲವು ಕಹಿ ಸತ್ಯಗಳು ಮತ್ತು ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಾದರೆ ಕೇಳಿಸು. ಈ ರೀತಿ ಪ್ರಗತಿಯಲ್ಲಿ ನೀನು ಎಷ್ಟು ಹಿಂದುಳಿದಿದ್ದೀಯಾ ಎಂದು ಎಂದಾದರೂ ಯೋಚಿಸಿದ್ದೀಯಾ? ಯಮುನೆಯ ಸಿಹಿ ನೀರಿನಿಂದ ಜೀವನ ಪ್ರಾರಂಭಿಸಿದೆ ಮತ್ತು ಸಮುದ್ರದ ಉಪ್ಪು ನೀರನ್ನು ತಲುಪಿದೆ. ಒಂದು ಬೆರಳಿನಲ್ಲಿ ತಿರುಗುವ ಸುದರ್ಶನ ಚಕ್ರವನ್ನು ನಂಬಿದೆ ಮತ್ತು 10 ಬೆರಳುಗಳಲ್ಲಿ ನುಡಿಸುವ ಕೊಳಲನ್ನು ಮರೆತುಬಿಟ್ಟೆ. ಕೃಷ್ಣ, ನೀನು ಪ್ರೀತಿಯೊಂದಿಗೆ ಸಂಬಂಧ ಹೊಂದಿದ್ದಾಗ ಯಾವ ಬೆರಳು ಗೋವರ್ಧನ ಪರ್ವತವನ್ನು ಎತ್ತಿ ಜನರನ್ನು ವಿನಾಶದಿಂದ ರಕ್ಷಿಸುತ್ತಿತ್ತೋ, ಪ್ರೀತಿಯಿಂದ ದೂರವಾದ ಮೇಲೆ ಅದೇ ಬೆರಳು ಏನೇನು ಬಣ್ಣಗಳನ್ನು ತೋರಿಸಲು ಪ್ರಾರಂಭಿಸಿತು. ಸುದರ್ಶನ ಚಕ್ರವನ್ನು ಎತ್ತಿ ವಿನಾಶದ ಕಾರ್ಯಕ್ಕೆ ಬರಲು ಪ್ರಾರಂಭಿಸಿತು. ಕೃಷ್ಣ ಮತ್ತು ದ್ವಾರಕಾಧೀಶರ ನಡುವೆ ಏನು ವ್ಯತ್ಯಾಸವಿದೆ ಎಂದು ಹೇಳಲೇ? ಕೃಷ್ಣನಾಗಿದ್ದರೆ ನೀನು ಸುದಾಮನ ಮನೆಗೆ ಹೋಗುತ್ತಿದ್ದೆ, ಸುದಾಮ ನಿನ್ನ ಮನೆಗೆ ಬರುತ್ತಿರಲಿಲ್ಲ. ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಇದೇ ವ್ಯತ್ಯಾಸವಿರುತ್ತದೆ. ಯುದ್ಧದಲ್ಲಿ ನೀವು ಅಳಿಸಿ ಗೆಲ್ಲುತ್ತೀರಿ ಮತ್ತು ಪ್ರೀತಿಯಲ್ಲಿ ನೀವು ಸ್ವತಃ ಅಳಿದು ಗೆಲ್ಲುತ್ತೀರಿ. ಕೃಷ್ಣ, ಪ್ರೀತಿಯಲ್ಲಿ ಮುಳುಗಿನ ಮನುಷ್ಯ ದುಃಖಿತನಾಗಿರಬಹುದು, ಆದರೆ ಯಾರನ್ನೂ ದುಃಖಿಸಲು ಸಾಧ್ಯವಿಲ್ಲ. ನೀವು ಅನೇಕ ಕಲೆಗಳ ಒಡೆಯರು, ಕನಸುಗಾರರು, ದಾರ್ಶನಿಕರು, ಗೀತೆಯಂತಹ ಗ್ರಂಥದ ದಾತರು. ಆದರೆ ನೀವು ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿರಿ? ನೀವು ನಿಮ್ಮ ಸಂಪೂರ್ಣ ಸೈನ್ಯವನ್ನು ಕೌರವರಿಗೆ ಒಪ್ಪಿಸಿ ನಿಮ್ಮನ್ನು ಪಾಂಡವರೊಂದಿಗೆ ಸೇರಿಸಿಕೊಂಡಿರಿ. ಸೈನ್ಯವು ನಿಮ್ಮ ಪ್ರಜೆಗಳಾಗಿದ್ದರು. ರಾಜನು ಅವರ ಪೋಷಕ, ಅವರ ರಕ್ಷಕ. ನಿಮ್ಮಂತಹ ಮಹಾಜ್ಞಾನಿ ಅರ್ಜುನ ಕುಳಿತಿದ್ದ ರಥವನ್ನು ಓಡಿಸುತ್ತಿದ್ದರಿ. ಅರ್ಜುನ ನಿಮ್ಮ ಪ್ರಜೆಗಳನ್ನೇ ಕೊಲ್ಲುತ್ತಿದ್ದನು. ನಿಮ್ಮ ಪ್ರಜೆಗಳು ಸಾಯುತ್ತಿರುವುದನ್ನು ನೋಡಿ ನಿಮಗೆ ಕರುಣೆ ಬರಲಿಲ್ಲವೇ? ಏಕೆಂದರೆ ನೀವು ಪ್ರೀತಿಯಿಂದ ಶೂನ್ಯರಾಗಿದ್ದೀರಿ. ಇಂದಿಗೂ ಭೂಮಿಯ ಮೇಲೆ ಹೋಗಿ ನೋಡಿ. ನಿಮ್ಮ ದ್ವಾರಕಾಧೀಶನ ಚಿತ್ರವನ್ನು ಹುಡುಕುತ್ತಲೇ ಇರುತ್ತೀರಿ. ಎಲ್ಲೆಡೆ ಪ್ರತಿಯೊಂದು ಮಂದಿರದಲ್ಲಿ ನನ್ನೊಂದಿಗೆ ನಿಂತಿರುವಂತೆ ಕಾಣುತ್ತೀರಿ. ನನಗೆ ಗೊತ್ತು ಕೃಷ್ಣ, ಜನರು ಗೀತೆಯ ಜ್ಞಾನದ ಬಗ್ಗೆ ಮಾತನಾಡುತ್ತಾರೆ, ಅದರ ಮಹತ್ವದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಭೂಮಿಯ ಜನರು ಯುದ್ಧದ ದ್ವಾರಕಾಧೀಶನನ್ನು ನಂಬುವುದಿಲ್ಲ, ಪ್ರೀತಿಯ ಕೃಷ್ಣನನ್ನು ನಂಬುತ್ತಾರೆ. ಗೀತೆಯಲ್ಲಿ ನನ್ನ ಹೆಸರಿನ ಸುಳಿವೇ ಇಲ್ಲ. ಆದರೆ ಇಂದಿಗೂ ಜನರು ಅದರ ಮುಕ್ತಾಯದಲ್ಲಿ ರಾಧೆ ರಾಧೆ ಎನ್ನುತ್ತಾರೆ. ಸ್ನೇಹಿತರೆ, ಶ್ರೀಕೃಷ್ಣನ ಬಳಿ ಎಂದಿಗೂ ಯಾವುದೇ ಪ್ರಶ್ನೆಗೆ ಉತ್ತರವಿಲ್ಲ ಎಂದು ಸಾಧ್ಯವಿಲ್ಲ. ಆದರೆ ರಾಧೆ ಹಾಕಿದ ಪ್ರಶ್ನಾರ್ಥಕ ಚಿಹ್ನೆಗಳ ಮೇಲೆ ಕೃಷ್ಣ ಮೌನವಾಗಿದ್ದನು. ಇದೇ ಪ್ರೀತಿಯಲ್ಲಿ ಸಮರ್ಪಣಾಭಾವ. ಪರಾಕ್ರಮದಲ್ಲಿ ನಾವು ಪ್ರತಿಯೊಬ್ಬರನ್ನೂ ಸೋಲಿಸಬೇಕು. ಆಗಲೂ ನಾವು ಗೆದ್ದರೂ ಸಹ ಸೋತು ಹೋಗುತ್ತೇವೆ. ಆದರೆ ಪ್ರೀತಿಯಲ್ಲಿ ಒಬ್ಬನೇ ಅನೇಕ ಜನರ ಹೃದಯವನ್ನು ಗೆಲ್ಲುತ್ತಾನೆ. ಚಿಕ್ಕ ಬೆರಳಿನಲ್ಲಿ ಇಡೀ ಗೋವರ್ಧನ ಪರ್ವತವನ್ನು ಎತ್ತಿದ ಭಗವಾನ್ ಶ್ರೀಕೃಷ್ಣನು ಚಿಕ್ಕ ಕೊಳಲನ್ನು ಎರಡೂ ಕೈಗಳಿಂದ ಹಿಡಿಯುತ್ತಿದ್ದನು ಎಂಬುದು ಸರಿಯಾಗಿದೆ. ಸ್ನೇಹಿತರೆ, ನೀವು ಈ ವಿಡಿಯೋದಿಂದ ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ
ಕಾಮೆಂಟ್ಸ್ಗಳಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಘಂಟೆ ಐಕಾನ್ ಒತ್ತಿ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ. ಜೈ ಶ್ರೀ ರಾಧೇಕೃಷ್ಣ. ರಾಧೆ ರಾಧೆ.